ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಎಲ್ಲ ಒಂದು ಕೆ ಸಿ ಸ್ಟೂಡೆಂಟ್ಗೆ ಈಗಾಗಲೇ ಗೊತ್ತಿದೆ ಗುಡ್ ನ್ಯೂಸ್. ಎಲ್ಲರೂ ಕೂಡ ರಿಸಲ್ಟ್ ಕೂಡ ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ಯು ಜಿ ಸಿ ಟಿ 2026 ಫಸ್ಟ್ ರೌಂಡ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತಂದು. ಈಗಾಗಲೇ ಕಂಗ್ರ್ಯಾಚುಲೇಷನ್, ಈ ಥರ ನಿಮ್ಗಾಗಲೇ ಬಂದಿರ್ತದೆ. ಯು ಹ್ಯಾವ್ ಬೀನ್ ಅಲಾಟೆಡ್ ಎ ಸೀಟ್ ಅಂತಂದು. ಯು ಹ್ಯಾವ್ ಬೀನ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಬಂದರೆ ನೀವು ಏನು ಕೂಡ ಮಾಡಬೇಡಿ, ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಜಸ್ಟ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇವಾಗೆಲ್ಲ ಇನ್ನೂ ಕೂಡ ಲೇಟ್ ಇದೆ ಪ್ರೊಸೆಸ್ಸು. ಸೀಟ್ ಸಿಕ್ತು, ಓಕೆ ನೋಡಿ ಸೀಟ್ ಸಿಕ್ಕಿದೆ. ಒಂದು ಸ್ವಲ್ಪ ಅನಾಲಿಸಿಸ್ ಮಾಡ್ತೀನಿ ನಿಮಗೆ. ಇದರಲ್ಲಿ ಈಗಾಗಲೇ ಸೀಟ್ ನಂಬರು, ನೇಮು, 3BG ನಿಮ್ಮ ಅಪ್ಲೈಡ್ ಕ್ಯಾಟಗರಿ ಆಯಿತಾ. ಅಪ್ಲೈಡ್ ಕ್ಯಾಟಗರಿ ನೀವು ಯಾವುದಕ್ಕೆಲ್ಲ ಅಪ್ಲೈಡ್ ಮಾಡಿದ್ರು ವೆರಿಫೈ ಆಗಿತ್ತು ಅದು ಆಯಿತಾ. ನಿಮಗೆ ಸೀಟ್ ಸಿಕ್ಕಿರೋದು ಯಾವ್ದು ಕ್ಯಾಟಗರಿ. ಈ ಒಂದು ಸ್ಟೂಡೆಂಟ್ಗೆ SNQ ಕ್ವಾಟಾ ಅಂತ ಇದೆ. SNQ ಕ್ವಾಟಾ ಸೀಟ್ ಸಿಕ್ಕಿರ್ಬೋದು, ಬಟ್ ನಿಮಗೆ ಜನರಲ್ ಮೆರಿಟ್ ಅಂತ ಇರ್ಬೋದು, ಓಕೆ. ಅಥವಾ 2A ಅಂತಂದರೆ 2A 6 ಅಥವಾ 2A RH, ಓಕೆ. ಈ ರೀತಿ ಅಂದರೆ SC 3 6, SC 3 MG. ಈ ರೀತಿಯಾಗಿ ಡಿಫ್ರೆಂಟಾಗಿ ಅಲಾಟ್ಮೆಂಟ್ ಆಗಿರ್ತದೆ. ಏನು ಕೂಡ ನೋಡಬೇಡಿ, ನಿಮ್ಮ ಕ್ಯಾಟಗರಿ ಅಲಾಟ್ಮೆಂಟ್ ಇಂಪಾರ್ಟೆಂಟ್ ನೋಡಿ. ನೀವು SC ಸ್ಟೂಡೆಂಟ್ಗೆ ಎಕ್ಸೆಪ್ಟ್ ವೆಟರ್ನರಿ ಮತ್ತು ಫಿಶರೀಸ್ ಏನು ಡೈರಿ ಕೋರ್ಸಸ್ಗಳಿದೆ ಅವ್ನು ಬಿಟ್ಟರೆ ಎಲ್ಲರೂ ಕೂಡ SST ಇದ್ದವ್ರಿಗೆ ಜೀರೋ ಫೀಸ್ ಅಂತ ಇತ್ತು. ನೆಕ್ಸ್ಟ್ ನೋಡೋಣ ಅಂತ ಅದ್ರ ಬಗ್ಗೆ ಏನೇನೆಲ್ಲ ಮಾತುಕತೆ ನಡೆಸ್ತೀನಿ. ಇವಾಗ ಏನಂತಂದರೆ SNQ ಕೂಡ ಸೀಟ್ ಸಿಕ್ತು ಅಂತಂದರೆ ನಿಮಗೆ ಫೀಸ್ ಇಷ್ಟು ತೋರಿಸಿದ್ರು ಕೂಡ ವರಿ ಮಾಡ್ಕೋಬೇಡಿ, ನಿಮ್ಗೆ ಯಾವುದೇ ರೀತಿ ಫೀಸ್ ಇರಲ್ಲ. ಅಂದರೆ ಫೀಸ್ ಇರಲ್ಲ ಅಂತಲ್ಲ, ಇಷ್ಟು ದುಡ್ಡು ಇರಲ್ಲ. 32,000 33,000 ಇತ್ತಲ್ಲ ಅಷ್ಟೇ ಫೀಸ್ ಇರುತ್ತೆ. ಕಾಲೇಜ್ಗೆ ಒಂದು ಸ್ವಲ್ಪ 20,000 ಎಕ್ಸ್ಟ್ರಾ ಇಟ್ಕೋರಿ. ಅಂದರೆ ಒಂದು 50,000ರಿಂದ 55,000 ಕೂಡ ಫೀಸ್ ರೆಡಿ ಇಟ್ಕೊಂಡಿರಿ, ಓಕೆ. ಯಾಕೆ ಹೇಳಿದ್ದೀನಿ ಅಂತಂತಂದರೆ ನಿಮಗೆ 55,000 ಇಟ್ಕೊಂಡಿರಿ ಅಂತಂದರೆ ಒಂದಿಷ್ಟು ಕಾಲೇಜ್ ಒಳಗಡೆ 20,000 ಕೂಡ ಕೇಳ್ತಾರೆ. ಹಂಗಾಗಿ ಹೇಳಿದ್ದೀನಿ, ಓಕೆ. ಇವಾಗ ಯಾಕೆ ನಾನು ಇವಾಗ ಪ್ರೊವಿಷನಲ್ ರಿಸಲ್ಟು ಮತ್ತು ಫೈನಲ್ ರಿಸಲ್ಟು ಕೂಡ ಸೇಮ್ ಇರುತ್ತಾ ಅಂತ ಕೇಳಿದ್ರೆ 100%, ನಾನು ಹೇಳೋದು ಬರೀ 99 ಕೂಡ ಹೇಳ್ತಿಲ್ಲ, 100% ಇವಾಗ ಏನು ಸೀಟ್ ಸಿಕ್ಕಿದೆ ಇದೇ ಫೈನಲ್ ಆಗುತ್ತೆ. ಇದೇ ನಿಮಗೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಫೈನಲ್ ಸೀಟ್ ಅಲಾಟ್ಮೆಂಟ್ ಯಾವ ಬರ್ದಾರೆ. ಇಲ್ಲಿ ಕೆಲವೊಂದಿಷ್ಟು ನೋಟ್ಗಳನ್ನು ಕೊಟ್ಟಿದ್ರೆ ನೋಡಿದರೆ ಗೊತ್ತಾಗುತ್ತೆ. ಈಗ ಪ್ರೊವಿಷನಲ್ ಅಂತ ಬಿಟ್ಟಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಪ್ರೊವಿಷನಲ್ ಅಂತ ಬಿಟ್ಟಿರೋ ಉದ್ದೇಶ ನಿಮ್ಗೆ ಏನಾದರೂ ಕಂಪ್ಲೇಂಟ್ಸ್ಗಳಿದ್ದರೆ ನೋಡಿ, ನಿಮ್ಗೆ ಏನಾದರೂ ಕಂಪ್ಲೇಂಟ್ಸ್ಗಳನ್ನ ಏನು ಮಾಡಿ ಅಂತಂದರೆ ಬೇಗನೆ ಸಬ್ಮಿಟ್ ಮಾಡಿ. ಕಂಪ್ಲೇಂಟ್ಗಳನ್ನು ಕೇಳಿದವ್ರಿಗೆ ಸಬ್ಮಿಟ್ ಮಾಡಿ ವಿತ್ ದಿಸ್ ಇಮೇಲ್ ಅಂತ ಮೆನ್ಷನ್ ಮಾಡೋರೆ. ಈ ಇಮೇಲ್ಗೆ ನೀವೇನು ಮಾಡಬೇಕು, ಮೆನ್ಷನ್ ಮಾಡಿ, ಅಂದರೆ ಇಮೇಲ್ ಮಾಡಬೇಕು ನಿಮ್ಮ ಕಂಪ್ಲೇಂಟ್ಗಳಿದ್ದರೆ. ಅವ್ರು ಏನು ಮಾಡ್ತಾರೆ ಎಲ್ಲನೂ ಕೂಡ ನೋಡ್ತಾರೆ. ಅಪ್ ಟು ಎಲ್ಲಿವರೆಗೂ ಕೂಡ ಇಮೇಲ್ ಮಾಡಿ ಅಂತ ಟೈಮ್ ಕೂಡ ಕೊಟ್ಟವ್ರೆ, ಡೇಟ್ ಕೂಡ ಕೊಟ್ಟವ್ರೆ. 14/7, ಓಕೆ. ಅಂದರೆ ನಾಳೆ ನಿಮಗೆ ಸಾಯಂಕಾಲ 5 ಗಂಟೆವರೆಗೂ ಕೂಡ ನೀವೇನು ಮಾಡ್ಬೋದು, ಮೇಲ್ ಮಾಡಿ. ಸಾಯಂಕಾಲ 5 ಗಂಟೆವರೆಗೂ ಕೂಡ ನೀವೇನು ಮಾಡ್ಕೋಬೇಕಂತಂದರೆ ಮೇಲ್ ಮಾಡಿ, ಓಕೆ. ಮೇಲ್ ಮಾಡಿದಾದ ತಕ್ಷಣ ಏನಪ್ಪ ಅಂತಂದರೆ 5 ಗಂಟೆವರೆಗೂ ಕೂಡ ಎಲ್ಲನೂ ಕೂಡ ನೋಡ್ತಾರೆ. ಅದನ್ನೆಲ್ಲನೂ ಕೂಡ ನೋಡಿಕೊಂಡು ಮೇ ಬಿ ನಾಳೆ ಏನಾಗ್ತದೆ, ನಾಳೆನೇ ಬರುವಂಥ ಸಾಧ್ಯತೆ ಇದೆ. 6 ಗಂಟೆ ಮೇಲೆ ಬರುವಂಥ ಸಾಧ್ಯತೆ. ಅಂದರೆ ಇವತ್ತು ಹೆಂಗೆ ಸಡನ್ನಾಗಿ ಬಿಟ್ಬಿಟ್ರು ನೋಡಿ, ಒಂದು 7:30 8 ಗಂಟೆ ಸುಮಾರು. ಹಂಗೆ ಏನಾಗ್ತದೆ, ನಾಳೆನೂ ಕೂಡ ಏನಾಗ್ತದೆ 14ನೇ ತಾರೀಕು ಫೈನಲ್ ರಿಸಲ್ಟ್ ಬರ್ತದೆ. ಈಗ ಅಂದರೆ ಚೇಂಜಸ್ ಆಗುತ್ತಾ ಪ್ರೊವಿಷನಲ್ಗೂ ಮತ್ತು ಫೈನಲ್ಗೂ ಅಂತ ಕೇಳಿದ್ರೆ ಡೋಂಟ್ ವರಿ, ಯಾವುದೇ ರೀತಿ ಚೇಂಜಸ್ ಆಗಲ್ಲ. 100% ಅದೇ ಸೀಟ್ ಇರುತ್ತೆ. ಯಾಕಂದರೆ ಕೇಳಿದವರು ಎಲ್ಲ ನೋಡಿಬಿಟ್ಟು ಕೇಳಿದವ್ರು ಮಾಡಲ್ಲ. ಯಾಕಂದರೆ ಇದು ಒಬ್ಬೊಬ್ಬರು ವ್ಯಕ್ತಿಗಳು ಮಾಡಲ್ಲ, ಅಂದರೆ ಯಾವುದೇ ಮನುಷ್ಯರು ಮಾಡಲ್ಲ, ಸಾಫ್ಟ್ವೇರ್ ಮಾಡುತ್ತೆ. ಏನು ಕೂಡ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ನಾಳೆ ನಿಮ್ಮದು ಫೈನಲ್ ಅಲಾಟ್ಮೆಂಟು ಕೂಡ ಆಗುತ್ತೆ. ಸಬ್ಮಿಟ್ಗೆ ಒಂದಿಷ್ಟು ಹುಡುಗರು ಹೇಳ್ತಾರೆ, ಆಪ್ಷನ್ ಎಂಟ್ರಿನೇ ಮಾಡಿರಲಿಲ್ಲ ನಾನು, ನನಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತಂದು ಕಂಪ್ಲೇಂಟ್ ಮಾಡ್ಕೊಬಿಟ್ರೆ ಅವೆಲ್ಲ ಇನ್ವ್ಯಾಲಿಡ್ ಆಯಿತಾ. ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಮಾತ್ರ ನೀವು ಇಮೇಲ್ ಮಾಡಿ ಅಂತ ಹೇಳೋರೆ, ಓಕೆ. ಏನೇ ಆಗಲಿ ಇಷ್ಟು ನೀವು 9ನೇ ತಾರೀಕು ಕೂಡ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಕನ್ಸಿಡರ್ ಮಾಡ್ಕೊಂಡು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್. ಸೀಟ್ ಅಲಾಟೆಡ್ ಸ್ಟೂಡೆಂಟ್ಗೆ ಈಗ ಯಾವುದೇ ರೀತಿ ಅಡ್ಮಿಷನ್ ಆಗುವಂಥದ್ದು ಏನೂ ಕೂಡ ಪ್ರೊಸೆಸ್ ಇಲ್ಲ, ಅಡ್ಮಿಷನ್ ಆಗುವಂಥ ಅವಶ್ಯಕತೆಯೂ ಇಲ್ಲ, ಅಡ್ಮಿಷನ್ ಆಗುವಂಗೆ ನಿಮ್ಗೆ ಏನೂ ಕೂಡ ಕೊಡೋಂಗಿಲ್ಲ. ನೆಕ್ಸ್ಟು ನಾಳೆ ನಿಮ್ಗೆ ಅಲಾಟ್ಮೆಂಟ್ ಆದ ತಕ್ಷಣ ಅಂತಂದರೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತಾರೆ ಯಾರಿಗೆ ಅಲಾಟ್ಮೆಂಟ್ ಆದ್ರಿಗೆ. ನಾಟ್ ಅಲಾಟೆಡ್ ಇದ್ದರೆ ನೋಡಿ, ನಾಟ್ ಅಲಾಟೆಡ್ ಇತ್ತಪ್ಪ ಅಂತಂದರೆ ನಿಮಗೆ ಸೆಕೆಂಡ್ ರೌಂಡ್ ವೇಟ್ ಮಾಡಿ. ನಾನು ನಿಮ್ಗೆ ಕೆಲವೊಂದಿಷ್ಟು ಶೋರ್ನ ಕೊಡ್ತೀನಿ ಅಂತಂದರೆ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಭರವಸೆ ಮೀನ್ಸ್ ಏನಂತಂದರೆ ನೀವು ಕಟ್ ಆಫ್ ನೋಡ್ಕೊಂಡಿರ್ತೀರ, ಏನೋ ಒಂದು 5,000ದಲ್ಲೋ ಅಥವಾ 10,000ದಲ್ಲೂ ಏನಾದರೂ ನಿಮಗೆ ಸೀಟ್ ಮಿಸ್ ಆಗ್ತಿದೆ ಕಟ್ ಆಫಲ್ಲಿ ಅಂತ ಅಂದ್ಕೊಂಡಿತ್ತಂದರೆ ಖಂಡಿತ ನಾನು ನಿಮಗೆ ಭರವಸೆ ಕೊಡ್ತಾಯಿದ್ದೀನಿ, 100% ನಿಮಗೆ ಸೀಟ್ ಸಿಗುತ್ತೆ ಥರ್ಡ್ ರೌಂಡು ಅನ್ನೋಷ್ಟರಲ್ಲಿ. ಯಾಕಂತಂದರೆ ಈ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹೋಗುವಾಗ ಕಟ್ ಆಫು ಈಗ ಎಷ್ಟಂತ ಸಡನ್ನಾಗಿ ಇಷ್ಟು ಇನ್ಕ್ರೀಸ್ ಆಗುತ್ತೆ. ಅಂದರೆ ಗ್ರಾಫ್ ಸೀಟ್ ಏನಾದರೂ ಈ ಥರ ಹಾಕ್ಕೊಂಡಿತ್ತಂತಂದರೆ ಇಲ್ಲಿ ಏನಾದರೂ ಹಿಂಗೆ ಹಾಕ್ಕೊಂಡಿದ್ರೆ ಇಲ್ಲಿ ಏನಾದರೂ ಸೀಟ್ ಸಿಕ್ಕಿದೆ ಅಂದರೆ ಸಡನ್ನಾಗಿ ಇಷ್ಟು ಇನ್ಕ್ರೀಸ್ ಆಗುತ್ತೆ, ಓಕೆ. ಅಂದರೆ ಕಟ್ ಆಫ್ ಖಂಡಿತ ಇನ್ಕ್ರೀಸ್ ಆಗುತ್ತೆ. ನೀವು ಏನಂತಂದರೆ ಸೆಕೆಂಡ್ ರೌಂಡಿಗೆ ವೇಟ್ ಮಾಡಿ. ಸೀಟ್ ಅಲಾಟ್ಮೆಂಟ್ ನೀವು 1 2 3 ಅಲಾಟ್ಮೆಂಟ್ ನೋಡ್ತಾ ಇದ್ದೀರಾ. ಈ ಒಂದು ಸ್ಟೂಡೆಂಟ್ ನೋಡ್ತಾ ಇದ್ದೀನಿ ನಾನು, ಈಗ 53ನೇದು ಸಿಕ್ಕಿದೆ. 53ನೇದು ಇದೆ ಅಂತಂದರೆ ನೀವು ಬೇಕಾದ್ರೆ ಸೆಕೆಂಡ್ ರೌಂಡ್ ವೇಟ್ ಮಾಡಿ. ಇದೇ ಒಂದು ಸ್ಟೂಡೆಂಟ್ ಏನಾದರೂ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದರೆ ಒಂದು 30ವರೆಗೂ ಕೂಡ ಹೋಗುತ್ತೆ. ಆ್ಯಂಡ್ ಥರ್ಡ್ ರೌಂಡ್ಗೆ ಹೋಯ್ತಂದರೆ 10ರಿಂದ 15ಕ್ಕೆ ಬಂದುಬಿಡ್ತಾರೆ. ಖಂಡಿತ, ಯಾಕಂದರೆ ಅಷ್ಟು ಕಟ್ ಆಫ್ ಏನಾಗ್ತದೆ ಸೀಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸ್ಕಿಪ್ ಆಗ್ತಾರೆ ಸ್ಟೂಡೆಂಟು ಕೂಡ ಮೆಡಿಕಲ್ಲು ಮತ್ತು ಡೆಂಟಲ್ಲು ಮತ್ತು BMS
ಅದೇ ರೀತಿಯಾಗಿ ಬಿ ಫಾರ್ಮಾ, ಡಿ ಫಾರ್ಮಾ ಆ್ಯಂಡ್ MCC ಕೌನ್ಸ್ಲಿಂಗು ಎಲ್ಲ ಹುಡುಗರು ಸ್ಕಿಪ್ ಆಗ್ತಾರೆ. ಪ್ಲೀಸ್ ವೆಯ್ಟ್ ಮಾಡಿ, ಯಾರು ಕೂಡ ಅವಸರ ಮಾಡಿಬಿಡಿ. ನಾಳೆ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಸಡನ್ನಾಗಿ ಬಿಟ್ಬಿಡ್ತಾರೆ, 4 ಚಾಯ್ಸ್ ಕೊಟ್ಬಿಡ್ತಾರೆ. ನಿಮ್ಗೆ ಗೊತ್ತಿಲ್ಲ ಚಾಯ್ಸ್ ಒಂದು ಕೊಟ್ಬಿಟ್ರೆ ಅಂತ ಅಡ್ಮಿಷನ್ ಆಗಲೇಬೇಕು, ಏನೂ ಕೂಡ ಮಾಡ್ಲಿಕ್ಕೆ ಬರಲ್ಲ. ಸೊ ಮನೇಲಿ ಕೂತು ಯೋಚನೆ ಮಾಡಿ, ಯಾಕಂದರೆ ಅಮೌಂಟ್ ಏನಿದೆ ಅಂತಂದರೆ ಇಷ್ಟು ಅಮೌಂಟು ನೀವು SNG ಕೋಟ ಇದೆ, ಹಂಗಾಗಿ ಫೀಸ್ ಏನೂ ಕೂಡ ಇರಲ್ಲ ಆಯಿತಾ. ಫೀಸ್ ಏನಂತಂದರೆ ಓನ್ಲಿ 33,000 ಇರ್ತದೆ. ಸೊ SNG ಕೋಟ ಇಲ್ಲಪ್ಪ ಅಂತಂದರೆ ಏನು ಮಾಡ್ತೀರಾ? ಸೊ ನಿಮ್ಗೆ ಏನಾದರೂ ನಾರ್ಮಲಾಗಿ ಜನರಲ್ ಮೆರಿಟ್ ಅಲಾಟ್ಮೆಂಟ್ ಆಗಿತ್ತಂದರೆ ಇಷ್ಟು ದುಡ್ಡನ್ನ ಅಮೌಂಟು ಒಟ್ಟಿಗೆ ಎಲ್ಲ ಏನಂತಂದರೆ ಒನ್ ಪೇಮೆಂಟ್ ಆಯಿತು, ಒಂದೇ ಸಿಂಗಲ್ ಪೇಮೆಂಟ್ ಮಾಡಬೇಕು ಇದನ್ನು. ಓಕೆ, ಸೊ ಇಂಜಿನಿಯರಿಂಗ್ ಮಾಡಿರ್ತಾರೆ ಸ್ಟೂಡೆಂಟ್ ಮಾತ್ರ ಅಷ್ಟು ಪೇಮೆಂಟ್ ಮಾಡಲೇಬೇಕು. ಯಾಕಂದರೆ ಬಿಡುಗಾಡಿನೇ ಇಲ್ಲ, ಚಾಲಾನೇ ಡೌನ್ಲೋಡ್ ಆಗೋದು ಅಷ್ಟು 1,30,000 ಡೌನ್ಲೋಡ್ ಆಗುತ್ತೆ. ಅಷ್ಟು ಪೇಮೆಂಟ್ ಮಾಡಿದರೆ ಮಾತ್ರ ನಿಮ್ಮದು ಕಂಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ. ಓಕೆ, ನಿಮ್ಗೆ ರೋಡ್ ಮ್ಯಾಪ್ನ ಹೇಳ್ತೀನಿ, ನೆಕ್ಸ್ಟು ಅನಾಲಿಸಿಸ್ ಮಾಡ್ತಾಯಿದ್ದೀನಿ ಅಷ್ಟು ವೀಡಿಯೋದಲ್ಲಿ. ಈ ರೀತಿ ಸೀಟ್ ಸಿಕ್ಕಿರ್ತದೆ, ಸೊ ನೋಡ್ಕೋರಿ ನೀವು ಕೂಡ ಒನ್ ಟೈಮು ರಿಸಲ್ಟ್ ಒಳಗಡೆ. ನೆಕ್ಸ್ಟ್ ನಿಮಗೆ ಕಾಮೆಂಟ್ ಸೆಕ್ಷನ್ ಫ್ರೀ ಇದೆ ಆಯಿತಾ, ಕಾಮೆಂಟ್ ಸೆಕ್ಷನ್ ಫ್ರೀ ಇದೆ, ಎಲ್ಲನೂ ಕೂಡ ಹಾಕಿ ಕಮೆಂಟು, ಎಲ್ಲನಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಎಲ್ಲಕ್ಕೂ ಕೂಡ ಆನ್ಸರ್ ಮಾಡ್ತೀನಿ, ವರಿ ಮಾಡ್ಕೊಬೇಡಿ. ಆ್ಯಂಡ್ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಬರುವಾಗ ಏನೆಲ್ಲ ಚೇಂಜ್ ಆಗ್ತದೆ ರೋಡ್ ಮ್ಯಾಪ್ ಹೇಳ್ತೀನಿ, ವರಿ ಮಾಡ್ಕೊಬೇಡಿ ಪ್ಲೀಸ್. ಇನ್ಮೇಲೆ ಬರ್ತಕ್ಕಂಥ ವೀಡಿಯೋಸು ಎಲ್ಲನೂ ಕೂಡ ಇಂಪಾರ್ಟೆಂಟು, ಎಲ್ಲ ವೀಡಿಯೋಸ್ಗಳನ್ನು ನೋಡಿ. ಓಕೆ, ಸೊ ಲೆಂತಿ ವೀಡಿಯೋ ಮಾಡ್ತೀನಿ ಅಂತಂದು ಭಾಳ ಬೇಜಾರಾಗಬೇಡಿ, ಯಾಕಂತಂದರೆ 1.5x ಇಟ್ಕೊಂಡು ನೋಡಿ ಬೇಡನಲ್ಲ, ಬಟ್ ನಾನು ಹೇಳ್ತಕ್ಕಂಥ ವಿಷಯಗಳನ್ನು ಲೈವ್ ಡೆಮೋದಾಗಿ ತೋರಿಸ್ತಾ ಇರ್ತೀನಿ. ಹಂಗಾಗಿ ಓಕೆ, ನೀವು ಪೇಮೆಂಟ್ ಮಾಡೋದು ಕೂಡ ತೋರಿಸ್ತೀನಿ, ಚಾಯ್ಸ್ ಎಂಟ್ರಿ ಮಾಡೋದು ಕೂಡ ಲೈವ್ ಡೆಮೋ ತೋರಿಸ್ತೀನಿ, ಪ್ರತಿಯೊಂದು ಲೈವ್ ಡೆಮೋ ತೋರಿಸ್ತೀನಿ, ವರಿ ಮಾಡ್ಕೊಬೇಡಿ. ಓಕೆ, ಸೊ ಅಮೌಂಟ್ ರೆಡಿ ಮಾಡ್ಕೋರಿ, ಅಡ್ಮಿಷನ್ ಆಗ್ತೀನಿ ಅನ್ನೋಂಗಿತ್ತಂದರೆ. ಥ್ಯಾಂಕ್ ಯು.